ತುಂಬಾ ರುಚಿಕರವಾದ ಆರೋಗ್ಯಕರವಾದ ಕುಂಬಳಕಾಯಿ ಗಾರಿಗೆ ರೆಸಿಪಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್. ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟನೇ ಆಗುತ್ತೆ. ವಾರದವರೆಗೂ ಕೂಡ ಇಟ್ಕೊಂಡು ತಿನ್ನಬಹುದು. ಒಳಗಡೆ ಮೆತ್ತಗೆ ಹೊರಗಡೆ ಗರಿ ಗರಿ ಅನ್ನುವ ಗಾರಿಗೆ ಮಕ್ಕಳ ಸ್ನಾಕ್ಸಿಗೂ ಕೂಡ ಇಡಬಹುದು. ವಾರದವರೆಗೂ ಕೂಡ ಇಟ್ಕೊಂಡು ತಿನ್ನಬಹುದು. ಬನ್ನಿ ಫ್ರೆಂಡ್ಸ್, ಕುಂಬಳಕಾಯಿ ಗಾರಿಗೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಒಂದ್ಸಲ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಬಟ್ಲಷ್ಟು ಬೇಯಿಸಿರುವ ಚಿನ್ನಿಕಾಯನ್ನ ತಗೊಂಡಿದೀನಿ. ನೀವು ತುರ್ಕೊಂಡಾದ್ರೂ ತಗೋಬಹುದು. ಹಾಗೆ ಸ್ವಲ್ಪ ಅನ್ನನ ತಗೊಂತಾ ಇದೀನಿ, 1 ಕಪ್ ಅಷ್ಟಿದೆ. ಹಾಗೆ ಗೋಧಿ ಹಿಟ್ಟನ್ನ ತಗೊಂಡಿದೀನಿ, ಅದು ಕೂಡ 1 ಕಪ್ ಅಷ್ಟಿದೆ. 1 ಕಪ್ ಅಷ್ಟು ಬೆಲ್ಲನ ತುರ್ಕೊಂಡು ತಗೊಂಡಿದೀನಿ. ಒಂದು 250 ಗ್ರಾಮ್ ಅಷ್ಟು ಬೆಲ್ಲ ಇದೆ. ಹಾಗೆ 3 ರಿಂದ 4 ಏಲಕ್ಕಿನ ತಗೊಂಡಿದೀನಿ. ಇವಾಗ ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರೋ ಬೆಲ್ಲನ ಹಾಕೊಂತಾ ಇದೀನಿ. ಹಾಗೆ ಅನ್ನ ಕೂಡ ಹಾಕೊಂತಾ ಇದೀನಿ. ಅನ್ನ ಹಾಕೊಂಡ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗೆ ಮೆತ್ತಗೆ ಬೇಯಿಸಿಟ್ಕೊಂಡಿರೋ ಚಿನ್ನಿಕಾಯಿ ನೋಡಿ, ಈ ರೀತಿ ಮೆತ್ತಗೆ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ನೀವು ತುರ್ಕೊಂಡ್ರು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಯಿಸಿಟ್ಕೊಂಡಿರೋ ಚಿನ್ನಿಕಾಯನ್ನ ಹಾಕೊಂತಾ ಇದೀನಿ. ಏಲಕ್ಕಿನ ಸಿಪ್ಪೆ ತೆಗೆದು ಹಾಕೊಂತೀನಿ. ಇವಾಗ ಏಲಕ್ಕಿನ ಸಿಪ್ಪೆ ತೆಗೆದು ಹಾಕೊಂಡೆ. ಇವಾಗ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಬರೋಣ. ರುಬ್ಬಿರುವ ಮಿಶ್ರಣವನ್ನ ಪಾತ್ರೆಗೆ ಹಾಕೊಂತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ರುಬ್ಬಿರೋ ಮಿಶ್ರಣನ ಪಾತ್ರೆಗೆ ಹಾಕೊಂಡಿದ್ದೀನಿ. ಇವಾಗ ಈ ಮಿಶ್ರಣಕ್ಕೆ ನಾವು ಗೋಧಿ ಹಿಟ್ಟನ್ನ ಹಾಕೊಂತಾ ಇದೀನಿ. ನೀವು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನ ಬೇಕಾದ್ರೆ ಹಾಕೋಬಹುದು. ಮಕ್ಕಳ ಹೆಲ್ತ್ಗೆ ಒಳ್ಳೇದನ್ಬಿಟ್ಟು ನಾನು ಗೋಧಿ ಹಿಟ್ಟನ್ನೇ ಹಾಕೊಂತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತೆ ಈಗ ರುಬ್ಬಿರೋ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕಲ್ಸ್ಕೊಳ್ಳೋಣ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಹದದಲ್ಲಿ ಕಲ್ಸ್ಕೋಬೇಕು. ಹೀಗೆ ಡ್ರಾಪ್ ಮಾಡಿದ್ರೆ ಬೀಳೋ ರೀತಿ ಹದದಲ್ಲಿ ಕಲ್ಸ್ಕೋಬೇಕು. ತೀರಾ ಗಟ್ಟಿನೇ ಆಗ್ಬಾರ್ದು, ತೀರಾ ತೆಳುಗು ಆಗ್ಬಾರ್ದು. ನಾವು ರುಬ್ಬಿರೋ ಮಿಶ್ರಣಕ್ಕೆ ಹಿಟ್ಟನ್ನ ಸರಿಯಾದ ಈ ಹದಕ್ಕೆ ಆಗೋ ರೀತಿ ಹಿಟ್ಟನ್ನ ಹಾಕೊಂತ ನಾವು ಮಿಕ್ಸ್ ಮಾಡ್ಕೊಂತ ಬರ್ಬೇಕಾಗುತ್ತೆ. ನಾನು ಈ ಹದಕ್ಕೆ ಕಲ್ಸ್ಕೊಂಡಿದೀನಿ. ಇವಾಗ ಇದನ್ನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದನ್ನ ಎಣ್ಣೆಯಲ್ಲಿ ಕರಿಯೋಕೆ ಬಿಟ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳ ತರ ಬಿಟ್ಕೊಂಡ್ರೆ ಸಾಕಾಗುತ್ತೆ. ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಏನಾದ್ರು ತಂದು ಕೊಡೋದಕ್ಕಿಂತ ಮನೇಲಿ ಈ ರೀತಿ ರೆಸಿಪಿಗಳನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಇದೇ ರೀತಿ ರೆಸಿಪಿಗಳನ್ನ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಲಸಿನ ಹಣ್ಣಿನ ಗಾರ್ಗೆ ಮಾಡೋದು ಹೇಗೆ ಅನ್ನೋದು ಹಾಕಿದ್ದೀನಿ. ಚಿನ್ನಿಕಾಯಿ ಪಾಯಸ ಮಾಡೋ ರೆಸಿಪಿ ಕೂಡ ಹಾಕಿದ್ದೀನಿ. ಇವಾಗ ನೋಡಿ, ಸಣ್ಣ ಉರಿಲೇ ಇಟ್ಕೋಬೇಕು. ಉಟ್ಕೊಂಡ್ಬಿಟ್ಟು ನೋಡಿ ಹಾಕಿದ್ದೀನಿ ನಾನು ಎಣ್ಣೆಲಿ. ಬೇಕೆಂತ ಬಂತು. ಇದು ಬ್ರೌನ್ ಬಣ್ಣ ಬರೋವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡ್ಬೇಕಾಗುತ್ತೆ. ತಿರುವಿ ಹಾಕ್ಬಿಟ್ಟು ಪ್ರತಿಯೊಂದನ್ನು ಕೂಡ ಈ ರೀತಿ ನಿಧಾನಕ್ಕೆ ತಿರುವಿ ಹಾಕೊಳ್ಳಿ. ಇದು ಬ್ರೌನ್ ಬಣ್ಣ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ. ಇವಾಗ ಬ್ರೌನ್ ಬಣ್ಣ ಆಗ್ತಾ ಬಂತು. ಇವಾಗ ತಕ್ಕೊಂಡ್ಬಿಡೋಣ. ಸಾಕು, ಇಷ್ಟ ಆದ್ರೆ ಬೆಂದಿದೆ ಅಂತ ಗಾರ್ಗೆ. ಇವಾಗ ಇದನ್ನ ಒಂದೊಂದು ತಕ್ಕೊಳ್ಳೋಣ. ಈ ಬಣ್ಣ ಬಂದಾಗ ನಾವು ತೆಗಿಬೇಕಾಗುತ್ತೆ. ಹಾಗಾದ್ರೆ ಪೂರ್ತಿಯಾಗಿ ಬೆಂದಿದೆ. ನಾ ತಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಗಾರಿಗೆ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಿಹಿ ಗುಂಬಳಕಾಯಿ ಬಳಸಿ ಮತ್ತೆ ಬೆಲ್ಲವನ್ನು ಬಳಸಿ ಗೋಧಿ ಹಿಟ್ಟನ್ನು ಹಾಕಿ ಸಿಹಿ ಗುಂಬಳಕಾಯಿ ಗಾರಿಗೆ ಮಾಡೋದು ಹೇಗೆ ಅನ್ನೋದು ತೋರಿಸಿ ಕೊಟ್ಟಿದ್ದೇನೆ. ಮಕ್ಕಳ ಸ್ನಾಕ್ಸಿಗೂ ಆಗುತ್ತೆ, ಮನೇಲಿ ಕೂಡ ತಿನ್ನೋಕ್ಕೂ ಕೂಡ ಆಗುತ್ತೆ. ವಾರದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು. ಎಲ್ಲರೂ ಹೊರಗಡೆ ಪಿಕ್ನಿಕ್ಗೆ ಹೊಂಟಾಗ ಈ ರೀತಿ ಗಾರಿಗೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಇದೇ ರೀತಿಯ ಹೊಸ ವಿಡಿಯೋಸ್ಗಳು ನನ್ನ ಚಾನೆಲ್ ಅಲ್ಲಿ ಇರ್ತೀನಿ. ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.